ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ, ಗಾಳಿ ನಿಮ್ಮ ಅಧೀನವಲ್ಲವಯ್ಯ, ನಾಳೆ ತೂರಿಹೆನೆಂದರೆ ಇಲ್ಲವಯ್ಯ. ಶಿವಶರಣ ಎಂಬುದೊಂದು ಗಾಳಿ ಬಿಟ್ಟಾಗ ಬೇಗ ಬೇಗನೆ ತೂರಿಕೊಳ್ಳಿರೆಂದಾತ ಅಂಬಿಗರ ಚೌಡಯ್ಯ ನಿಜ ಶರಣ. ಸಕಲ ಜೀವಾವಳಿಗೆ ಲೇಸನೆ ಬಯಸಿದ ಬಸವಾದಿ ಶರಣರನ್ನ, ಅದೇ ಮಹಾ ಬೆಳಗಿನಲ್ಲಿ ಬೆಳಗಿ ಹೋದ ಸಂಗನ ಬಸವ ಶಿವಯೋಗಿಗಳನ್ನು, ಡಾಕ್ಟರ್ ಮಹಂತ ಶಿವಯೋಗಿಗಳನ್ನು, ಪ್ರಪಂಚದ ಎಲ್ಲ ದಾರ್ಶನಿಕರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ನೋಡ್ರಿ, ಅನುಭಾವ ಅಂದ್ರೆ ಏನು? ಅನುಭಾವ ಅಂದ್ರೆ ಶರಣರು ಹೇಳ್ತಾರ, ಅನುಭಾವವೆಂಬುದು ಆತ್ಮವಿದ್ಯೆ. ಇದು ಕಾಕಪೋಕ ಲೌಕಿಕ ವಿದ್ಯೆ ಅಲ್ಲ. ಇದೇನು BA BSc ಇದನ್ನ ಎಲ್ಲ ಈ ಅಕಾಡೆಮಿಕ್ ಎಜುಕೇಶನ್ ಕಲಿತೀವಲ್ಲ, ಇದಕ್ಕೆ ಉಪಜೀವನ ವಿದ್ಯೆ ಅಂತಾರ. ಈ ಕರ್ತಾರನ ಕಮ್ಮಟವಾದ ಈ ಮರ್ತ್ಯ ಲೋಕದಲ್ಲಿ ಬದುಕಲಿಕ್ಕೆ ಏನು ಕೆಲವೊಂದು ಮೂಲಭೂತ ಅವಶ್ಯಕತೆಗಳು ಬೇಕಲ್ಲ, ಅನ್ನ, ಅರಿವೆ, ಆಶ್ರಯ, ಅರಿವು, ಆರೋಗ್ಯ, ಶಿವಪಂಚಾಯತಗಳು ಅಂತಾರ ಶರಣರು. ಅದಕ್ಕೆ ಶಿವಪಂಚಾಯತಗಳು ಪಂಚಮೂಲಭೂತ ಅವಶ್ಯಕತೆಗಳು: ಅನ್ನ, ಅರಿವೆ, ಆಶ್ರಯ, ಅರಿವು, ಆರೋಗ್ಯ. 5 ಬೇರ್ ನೆಸೆಸಿಟೀಸ್ ಅಂತಾರ ಆಂಗ್ಲ ಭಾಷೆಗಳು. ಅದಕ್ಕಾಗಿ ಇವುತ್ತರನ್ನ ಗಳಿಸ್ಲಾಕ ಏನು ವಿದ್ಯಾ ಕಲಿತೀವಲ್ಲ, ನೌಕರಿ ಮಾಡ್ಲಾಕ, ಇದಕ್ಕೆ ಉಪಜೀವನ ವಿದ್ಯೆ ಅಂತಾರ. ಆದ್ರೆ ನಾನು ಯಾರು, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗಬೇಕು, ಈ ನಿತ್ಯಾನಿತ್ಯ ವಿವೇಕವಿಲ್ಲದವರಿಗೆ ಭವ ಬಪ್ಪುದು ತಪ್ಪದು ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಒಬ್ರು ಯಡಿಯೂರು ಸಿದ್ಧಲಿಂಗೇಶ್ವರರು 15-16ನೇ ಶತಮಾನದಾಗ ಆಗಿ ಹೋದ್ರು. ಅವ್ರು ಹೇಳ್ತಾರ, ಏನಂತಾರ, ಎಲ್ಲರೂ ಈ ಭೂಮಿ ಮೇಲೆ ಹುಟ್ಟಿ ಬಂದ ಮೇಲೆ 3 ಪ್ರಶ್ನೆ ಕೇಳ್ಕೋಬೇಕತ್ತ. ಫಂಡಮೆಂಟಲ್ 3 ಕ್ವಶನ್ಸ್, 3 ಮೂಲಭೂತ ಪ್ರಶ್ನೆಗಳನ್ನು ಕೇಳ್ಕೋಬೇಕು. ಏನು ಕೇಳ್ಕೋಬೇಕು? ನಾನು ಯಾರು, ಎಲ್ಲಿಂದ ಬಂದೆ, ಎಲ್ಲಿ ಹೋಗ್ಬೇಕು. ಈ ನಿತ್ಯಾನಿತ್ಯ ವಿವೇಕ ಇಲ್ಲದವರಿಗೆ ಭವ ಬಪ್ಪುದು ತಪ್ಪದು ಮಹಾಲಿಂಗ ಗುರುಸು. ಭವ ಅಂದ್ರೆ ಕಷ್ಟ. ಭವ ಅಂದ್ರೆ ಏನ್ರಿ? ಹುಟ್ಟಿ ಯಾಕಂದ್ರೆ ಸಾಯ್ಲಾಕ್, ಸಾಯ್ತಿ ಯಾಕಂದ್ರೆ ಹುಟ್ಲಾಕ್. ಈ ಹುಟ್ಟು ಸಾವುಗಳ ಪರಿಭ್ರಮಣಕ್ಕೆ ಭವ ಅಂತಾರೆ. ಅದಕ್ಕೆ ನೋಡ್ರಿ, ತಾಯಿ ಗರ್ಭದಾಗ ಕೂಸು ಹೆಂಗಿರ್ತದ, ಆ ಗರ್ಭಾಸನದಾಗ ಇರ್ತದ. 8-9 ತಿಂಗಳು ಸಪರೇಟ್ ಲ್ಯಾಟ್ರಿನ್ ಇರಂಗಿಲ್ಲ. ಅದಕ್ಕೆ ಅಲ್ಲೇ 1-2 ಮಾಡ್ತಿರ್ತತಿ. ಅದಕ್ಕೆ ಕ್ರಿಮಿ ಕಚ್ಚುತ್ತಿರ್ತಾವ. ಯಾವಾಗ ಹೊರಗೆ ಹಾಕಿಪ್ಪ ಅಂತ ನೋಡ್ರಿ, 100 ಸಿಡ್ಲು ಬಡದಂತ ಒಂದು ಪ್ರಸೂತಿಕ ವಾಯು ಇದನ್ನಾಗಣ ಅದು ತಿರುಗ್ತದ. ತಿರುಗಿ ಟ್ಯಾ ಅಂತ ಬಿತ್ತಂದ್ರೆ ಮರ್ತು ಬಿಡ್ತದ. ಒಳಗೆ ದೌಡ ಹೊರಗೆ ಹಾಕಪ್ಪ, ನಿನ್ನ ನೆನೆತೀನು ಅಂತಿರ್ತದ. ಅಂತ ಕಷ್ಟದಾಗಿಂದ ಅದಕ್ಕೆ ಭವ ಅಂತಾರ. ಬಹಳ ಕಷ್ಟದಾಯಕ ಅದು. ಅದಕ್ಕೆ ಈ ಹುಟ್ಟು ಸಾವುಗಳ ಪರಿಭ್ರಮಣವನ್ನು ಯಾರು ಕಳಿತಾರಪ್ಪ ಅಂದ್ರೆ ಗುರುಗಳು ಕಳಿತಾರ. ಅದಕ್ಕೆ ನೋಡ್ರಿ, ಯಾಕೆ ಇದು ಮಾಡಬೇಕು ಅಂತಂದ್ರೆ, ಧರ್ಮ ಯಾಕೈತಿ ಅಂತಂದ್ರೆ ಕಷ್ಟವನ್ನು ಕಡಿಮೆ ಪರಿಹರಿಸ್ಲಿಕ್ಕೆ ಶ್ರೇಯವಾದ ಏನೋ ಈ ಸಂಸಾರ ಏನಿರ್ತದ ಹೇಯ ಇರ್ತದ, ಅಂದ್ರೆ ಸ್ವಲ್ಪ ಕಷ್ಟದಾಯಕ ಇರ್ತದ. ಈ ಹೇಯವಾದ ಸಂಸಾರವನ್ನು ಪ್ರೇಯ ಮಾಡ್ಲಿಕ್ಕೆ ಇರುವುದೇ ಗುರುಗಳು. ಅದಕ್ಕಾಗಿ ಶರಣ ಧರ್ಮದಲ್ಲಿ, ಲಿಂಗವಂತ ಧರ್ಮದಲ್ಲಿ, ಬಸವ ಧರ್ಮದಲ್ಲಿ ಬಹಳ ಒಂದು ಒಳ್ಳೆ ಇದನ್ನ ಏನದಪ್ಪ ಅಂತಂದ್ರೆ, ಒಳ್ಳೆ ಮಾರ್ಗ ಏನದಪ್ಪ ಅಂತಂದ್ರೆ, ಮೊದಲ ಪಿಂಡಸ್ಥಳ ಇದನ್ನ ತಿಳ್ಕೋಬೇಕು. ಇದೇನೈತ್ಲ, ಪಿಂಡ ಅಂದ್ರ ಆತ್ಮ. ಅದಕ್ಕೆ ಪಿಂಡಸ್ಥಳ, ಪಿಂಡ ಜ್ಞಾನಸ್ಥಳ, ಸಂಸಾರ ಹೇಯಸ್ಥಳ ಅಂತಾರೆ. ಆಮೇಲೆ ಹೇಯವಾದ ಸಂಸಾರವನ್ನು ಪ್ರೇಯ ಮಾಡವ್ರೆ ಗುರುಗಳು. ಅದಕ್ಕೆ ಗುರು ಕಾರುಣ್ಯ ಸ್ಥಳ, ಆಮೇಲೆ ಲಿಂಗಧಾರಣ ಸ್ಥಳ. ಹಿಂಗ ನೋಡ್ರಿ ಎಷ್ಟು ಬರ್ತಾವು ಅಂತಂದ್ರೆ, ಹಂಗ ಇವೆಲ್ಲ 15 ಉಪಸ್ಥಳಗಳು. ಒಂದು ಭಕ್ತ ಸ್ಥಳದಾಗ ಇವು 15 ಉಪಸ್ಥಳಗಳಂತ ಬರ್ತಾವ. ಅದಕ್ಕೆ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತ ಲಿಂಗವಂತ ಧರ್ಮದಲ್ಲಿ. ಅದಕ್ಕೆ ನೋಡ್ರಿ, ಇವತ್ತನ್ನ ಭಕ್ತಿಗಳನ್ನು ನಾವು ಇದನ್ನ ಮಾಡ್ಬೇಕು. ತನ್ನ ತಾನಾರೆಂದರೆ ತಾನೇ ದೇವ ನೋಡ, ಅಪ್ರಮಾಣ ಕೂಡಲ ಸಂಗಮ ದೇವ. ಬಸವಣ್ಣವ್ರ ಲಿಂಗ ಕೊಟ್ಟದ್ದ ಅದಕ್ಕೆ. ಎದಕ್ಕೆ ಕೊಟ್ಟಾರ್ರಿ ಅಂತಂದ್ರೆ, ನೀನು ಒಳಗ ಲಿಂಗ ಯದಾನ. ಅನಂತ ವರ್ಷ ತರುಮಠಾದಿಗಳಲ್ಲಿ ತಪಸ್ಸು ಮಾಡುವುದಕ್ಕಿಂತ ನೋಡ್ರಿ ಏನಂತಾರ, ನೀವೇನು ಹೊಲ, ಮನಿ, ಹೆಂಡ್ರು, ಮಕ್ಕಳು, ಹೊದ, ಅಧಿಕಾರ, ಐಶ್ವರ್ಯ ಇದೆಲ್ಲ ಗಳಿಸ್ತಿರ್ಲ, ಇದಕ್ಕೊಂದು ತಪಸ್ಯ ಅಂತಾರ ಅವ್ರು.
ಅದಕ್ಕೆ ಅವ್ರೇನು ಹೇಳ್ತಾರ, ಅನಂತ ವರ್ಷ ತರು ಮಠಾದಿಗಳಲ್ಲಿ ತಪಸ್ಸು ಮಾಡುವುದಕ್ಕಿಂತ ಒಂದು ದಿನ ನಿಮ್ಮ ಗುರುಚರಣ ಸೇವೆ ಸಾಲದೆ. ಅಷ್ಟು ಕಷ್ಟ ಪಡೋದಕ್ಕಿಂತ ಗುರುಗಳ ಇದಕ್ಕೆ ಸಾನ್ನಿಧ್ಯಕ್ಕೆ ಒಂದು ದಿವಸ ಒಂದು ದಿವಸ ಓದಿ ಅಂತಂದ್ರೆ ಗೊತ್ತಾಗ್ತದ ಏನು ಮಾಡಬೇಕು ಎಂತ ಮಾಡಬೇಕು. ನೋಡ್ರಿ, ಭಾಳ ಕೆಟ್ಟ ಬಿಸಿಲಂದು ಬಂದವಾಗ ಗಿಡಕ್ಕೆ ನೆಳ್ಳಿ ಕೂತು ಮುಂದೆ ಹೋದಂದ್ರೆ ಎಷ್ಟು ಆರಾಮ ಅನಿಸ್ತತಿಲ್ಲ. ಹಂಗ ಸಂಸಾರ ತಾಪತ್ರಯಗಳು ಅಂತಾರ. ಅಧಿಭೌತಿಕ ತಾಪ, ಆಧ್ಯಾತ್ಮಿಕ ತಾಪ, ಅಧಿದೈವಿಕ ತಾಪ ಅಂತ. ಈ ತಾಪತ್ರಯಗಳಿಂದ ಬೆಂದ ಸಂಸಾರ ಲೋಕ ಸಂಸಾರಿ ಅವ ಗುರುಗಳ ಸಾನ್ನಿಧ್ಯಕ್ಕೆ ಬಂದ ಅಂತಂದ್ರೆ ಏನಾಕ್ಕದ, ಗುರು ಸಾನ್ನಿಧ್ಯದ ಸ್ವಲ್ಪ ನೆರಳು ಏನಾಕ್ಕದ, ಅದು ಆರಾಮ ಅನಿಸ್ತದ. ಅದಕ್ಕೆ ಏನು ಹೇಳ್ತಾರ, ಅನಂತ ವರ್ಷ ತರು ಮಠಾದಿಗಳಲ್ಲಿ ತಪಸ್ಸು ಮಾಡುವುದಕ್ಕಿಂತ ಒಂದು ದಿನ ನಿಮ್ಮ ಗುರುಚರಣ ಸೇವೆ ಸಾಲದೆ. ಅನಂತ ವರ್ಷ ಗುರುಚರಣ ಸೇವೆ ಮಾಡುವುದಕ್ಕಿಂತ ಒಂದು ದಿನ ನಿಮ್ಮ ಲಿಂಗ ಪೂಜೆ ಸಾಲದೆ. ಗುರುಗಳು ಏನು ಹೇಳ್ತಾರ, ಮಾರಯ್ಯ ಹೊರಗೆ ಅಲ್ಲಿ ಹುಡುಕಾಡ್ತೀವೋ, ಹೊರಗೆ ನೋಡೋದು ಅಧ್ಯಾತ್ಮ ಅಲ್ಲ, ನಿನ್ನ ಒಳಗ ದೇವ್ರದಾನ, ಅವ ದೇವ್ರದಾನ ಅಂತ ನೀ ಅಡ್ಡಾಡ್ತೀನಿ, ಮಾತಾಡ್ತೀನಿ. ಇದನ್ನ ನೋಡ್ರಿ ಏನಂತಾರ, ಅನಂತ ವರ್ಷ ತರು ಮಠಾದಿಗಳಲ್ಲಿ ತಪಸ್ಸು ಮಾಡುವುದಕ್ಕಿಂತ ಒಂದು ದಿನ ನಮ್ಮ ಗುರುಚರಣ ಸೇವೆ ಸಾಲದೆ. ಅನಂತ ವರ್ಷ ಗುರುಚರಣ ಸೇವೆ ಮಾಡುವುದಕ್ಕಿಂತ ಒಂದು ದಿನ ನಿಮ್ಮ ಲಿಂಗಾರ್ಚನೆ ಸಾಲದೆ. ನೋಡ್ರಿ, ಒಂದಕ್ಕಿಂತ ಎಷ್ಟು ಒಂದು ಮಹತ್ವದವು. ನೀನ ಲಿಂಗದಿ ಅಂತ ಹೇಳ್ತಾರ. ನೋಡ್ರಿ, ತಾಯಂದ್ರೆಲ್ಲ ಏನು ಮಾಡಬೇಕು, ಬೆಳಗಿನ ಸಿಕ್ಕಿನಾಗ ಎದ್ದು ಕೂಡಲೇ ಕಪ್ಪ ಬಸಿ ಸಪ್ಪಳ ಆಗಬಾರ್ದು. ಎದ್ದು ಕೂಡಲೇ ಏನಾಗಬೇಕು, ಬಾಯ್ಲಿ ಕುಂಡ್ರತ್ ಮಕ್ಕಳನ್ನ ಕುಣಿಸ್ಕೊಂಡು ಮುಂದೆ ಕುಣಿಸ್ಕೊಂಡ ನಿನ್ನ ಒಳಗ ದೇವ್ರದ ನೀನ ದೇವ್ರದಿ ಅಂತ ಅವಕ್ಕೆ ಹೇಳಿ ಲಿಂಗ ಪೂಜೆ ಮಾಡ್ಕೋಬೇಕು. ಅವಾಗ ಏನಕ್ಕವ, ಮಕ್ಕಳು ನಾವು ಏನು ಹೇಳ್ತೀವಿ ಅದನ್ನ ಕೇಳಂಗಿಲ್ಲ, ನಾವು ಏನು ಮಾಡ್ತೀವಿ ಹಂಗೆ ಮಾಡ್ತಾವ. ಅನುಕರಣ ಶಕ್ತಿ ಅಂತಾರೆ ಇದಕ್ಕೆ. ಅದಕ್ಕಾಗಿ ಲಿಂಗ ಪೂಜೆ ಹಚ್ಚಬೇಕು ಮಕ್ಕಳಿಗೆ. ನೀನ ಲಿಂಗದಿ, ನಿನ್ನ ಒಳಗ ದೇವ್ರದ, ನೀನ ದೇವ್ರದಿ ಅಂತ ಅವಕ್ಕೆ ಹೇಳ್ಬೇಕು. ಅಂದ್ರೆ ಅವು ದುರ್ಗವ್ವ ದ್ಯಾಮವ್ವ ಇದನ್ನ ಕಲ್ಲಿಗೆ ಹಣಿ ಬಡಿಕೋತ ಹೋಗಂಗಿಲ್ಲ. ಒಳಗ ದೇವ್ರದಾನಂತ ಶಿವಯೋಗ ಮಾಡ್ತಾವ. ಶಿವಯೋಗ ಮಾಡೋದಂದ್ರೆ ಏನ, ಲಿಂಗ ನೋಡುದು. ಲಿಂಗ ಯೋಗಕ್ಕ ಶಿವಯೋಗ ಅನ್ನೋದು. ಅದಕ್ಕೆ ಶಿವ ಅನ್ನೋದು ನಿರಾಕಾರ ಶಿವ, ಅವ ಗಂಗಾ ಗೌರಿ ವಲ್ಲಭ ಶಿವ ಅಲ್ಲ. ಅದಕ್ಕೆ ನೋಡಿ ಏನಂತಾರ, ಅನಂತ ವರ್ಷ ತರು ಮಠಾದಿಗಳಲ್ಲಿ ತಪಸ್ಸು ಮಾಡುವುದಕ್ಕಿಂತ ಒಂದು ದಿನ ನಿಮ್ಮ ಗುರುಚರಣ ಸೇವೆ ಸಾಲದೆ. ಅನಂತ ವರ್ಷ ಗುರುಚರಣ ಸೇವೆ ಮಾಡುವುದಕ್ಕಿಂತ ಒಂದು ದಿನ ನಿಮ್ಮ ಲಿಂಗಾರ್ಚನೆ ಸಾಲದೆ. ಅನಂತ ವರ್ಷ ಲಿಂಗ ಪೂಜೆ ಮಾಡುವುದಕ್ಕಿಂತ ಮುಂದಿಂದ ಏನು ಹೇಳ್ತಾರ ಅಂದ್ರೆ ಜಂಗಮ ದಾಸೋಹ ಸಾಲದೆ. ಒಂದು ದಿನ ನಿಮ್ಮ ಜಂಗಮ ದಾಸೋಹ ಸಾಲದೆ. ಅದಕ್ಕೆ ನೋಡಿ ಏನು ಮಾಡಬೇಕು, ಇದೆಲ್ಲ ಹೆಂಡ್ರು ಮಕ್ಕಳು ಹೊಲ ಮನಿ ಅಧಿಕಾರ ಐಶ್ವರ್ಯ ಇಷ್ಟೆಲ್ಲ ದಡ್ಪಣ ಮಾಡೋದಕ್ಕಿಂತ ಏನಂತಾರೆ ಗೊತ್ತೇನ್ರಿ ಬಸವಣ್ಣವ್ರು, ಗುಬ್ಬಿ ಹೆರವರ ಮನೆಯ ತನ್ನ ಮನೆ ಎಂಬಂತೆ ಹೋರಿ ಹೋರಿ ಸಾವುತ್ತಿದೆ ಜೀವ. ಹೆಂಗ್ ನಡೆದೈತಿ ಮನುಷ್ಯನ ಕೆಲಸ ಅಂದ್ರೆ, ಯಾವುದೋ ರಾಜವಾಡ್ಯದಾಗ ಎಲ್ಲಿ ಒಲ್ಲೋ ಒಂದು ಮೂಲ್ಯಾಗ ಗುಬ್ಬಿ ಗೂಡ ಹಾಕೈತಿ, ಅದು ಏನಂತತಿ, ನನ್ನ ಮನೆ ಅಂತ. ಮನಿ ಯಾರ್ದದು, ಯಾರ್ದಪ್ಪ, ರಾಜಂದ. ಅದಕ್ಕೆ ರಾಜನ ವಾಡ್ಯದಾಗ ರಾಜ ಅರಮನೆಯಾಗ ಒಂದು ಮೂಲ್ಯಾಗ ಗೂಡು ಹಾಕೊಂಡ ಏನಂತತಿ, ನನ್ನ ಮನೆ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರ, ಗುಬ್ಬಿ ಹೆರವರ ಮನೆಯ ತನ್ನ ಮನೆ ಎಂಬಂತೆ ಹೋರಿ ಹೋರಿ ಸಾವುತ್ತಿದೆ ಜೀವ. ಎಷ್ಟು ಬಡ್ಕೋತಾನಪ್ಪ ಅಂತಿರ್ತಾರೆ ಗೊತ್ತೇನು ಹಳ್ಳ್ಯಾಗ. ಅದಕ್ಕೆ ಹೋರಿ ಹೋರಿ ಅಂದ್ರೆ ಎಷ್ಟು ಬಡ್ಕೋತಾನಪ್ಪ. ಗಂಡಗಚ್ಚಿ ಭಾಷೆದಾಗ ಅದು ನೋಡಿ ಏನಂತಾರ, ಹೋರಿ ಹೋರಿ ಸಾವುತ್ತಿದೆ ಜೀವ. ಎದಕ್ಕೆ, ಹೆಣ್ಣೆನ್ನದು ಹೊಣ್ಣೆನ್ನದು ಮಣ್ಣೆನ್ನದು ಸರ್ವಕರ್ತ ಕೂಡಲ ಸಂಗಮ ದೇವನೆಂದರಿಯದೆ ಕೆಟ್ಟಿತ್ತೀ ಜಗವೆಲ್ಲವು. ಒಂದು ಹುಲ್ಲು ಕಡ್ಡಿ ಅಳಿಗಾಡ್ಬೇಕಾದ್ರೆ ಅವನ ಆಜ್ಞೆ ಇಲ್ದ ನಡೆಯಂಗಿಲ್ಲ. ಮತ್ತು ನಾ ಅನ್ನೋದು ಎಲ್ಲೈತಿ. ಅದಕ್ಕೆ ಇಲ್ಲಿ ಏನು ಹೇಳ್ತಾರ ಅವರು, ಅನಂತ ವರ್ಷ ತರು ಮಠಾದಿಗಳಲ್ಲಿ ತಪಸ್ಸು ಮಾಡುವುದಕ್ಕಿಂತ ಒಂದು ದಿನ ನಿಮ್ಮ ಗುರುಚರಣ ಸೇವೆ ಸಾಲದೆ. ಈ ಕಡೆ ಮುಖ ಮಾಡ್ಬೇಕು, ಜರ ಗುರುಗಳ ಕಡೆ ಬರ್ಬೇಕು. ಆಮೇಲೆ ಅನಂತ ವರ್ಷ ಗುರುಚರಣ ಸೇವೆ ಮಾಡುವುದಕ್ಕಿಂತ ಅದರಾಗ ಲಿಂಗವಂತ ಧರ್ಮ ಶರಣ ಧರ್ಮ ಗುರುಮುಟ್ಟಿ ಗುರು ಆಗುವಂಥದ್ದು. ICD ಇದನ್ನ ವೈದಿಕ ವ್ಯವಸ್ಥೆಗತ್ಲೆ ICD ಲಂಗ್ಟ ತೊಳ್ಕೊತ ಇರಬಾರ್ದು, ಅಥವಾ ಇದನ್ನ ಮಾಡ್ಕೋತ. ಅದಕ್ಕೆ ಅವ್ರು ಏನು ಹೇಳ್ತಾರೋ, ಜ್ಯೋತಿ ಮುಟ್ಟಿ ಜ್ಯೋತಿ. ಅದಕ್ಕೆ ಅನಂತ ವರ್ಷ ಗುರುಚರಣ ಸೇವೆ ಮಾಡುವುದಕ್ಕಿಂತ ಒಂದು ದಿನ ನಿಮ್ಮ ಲಿಂಗಾರ್ಚನೆ ಸಾಲದೆ. ನೋಡಪ್ಪ, ದೇವ್ರು ನೀನು ಒಳಗ ಅದಾನ,
ಹೊರಗೆ ಎಲ್ಲಿಂದ ನೋಡುದಲ್ಲ. ಅದಕ್ಕೆ ನೀನು ಒಳಗ ಅಂದ್ರೆ ಎಲ್ಲಿ ತನಕ ಹೊರಗೆ ನೋಡ್ತೀವಿ ಯಾರು ಚಲೋ ಕಾಣಂಗಿಲ್ಲ, ಯಾವಾಗ ಒಳಗೆ ನೋಡ್ತೀವಿ ನಮ್ಗೆ ಕೆಟ್ಟ ಯಾರು ಕಾಣಂಗಿಲ್ಲ. ಇದನ್ನ ಕಬೀರದಾಸರು ಹೇಳ್ತಾರ, ಜಬ್ ತಕ್ ಮೈನೆ ಬಾಹರ ದೇಖಾ ಕೋಯಿ ಬರಾ ನ ದೇಖಾ, ಜಬ್ ಮೈನೆ ಅಂದರ್ ದೇಖಾ ಮುಜ್ಸೆ ಬುರಾ ನ ಕೋಯಿ ದೀಖಾ. ಎಲ್ಲಿ ತನಕ ಹೊರಗೆ ನೋಡ್ನಿ ನನಗೆ ಯಾರು ಚಲೋ ಕಾಣಲಿಲ್ಲ, ಯಾವಾಗ ಒಳಗೆ ನೋಡ್ನಿ ನನಗೆ ಕೆಟ್ಟ ಯಾರು ಕಾಣ್ಲಿ. ಅದಕ್ಕಾಗಿ ಒಳಗೆ ನೋಡುದು ಹೇಳಿದ ಬಸವಣ್ಣ, ಹೊರಗೆ ನೋಡುದಲ್ಲ. ಗುಡಿಯಾಗ ಗುಂಡಾರದಾಗ ಫೋಟೋದಾಗ ಅಲ್ಲೇ ಇಲ್ಲೇ ನಮಸ್ಕಾರ ಮಾಡೋದಂದ್ರೆ ಹೊರಗೆ ನೋಡುದು. ಅದು ಹೊರಗೆ ನೋಡುದು ಅಧ್ಯಾತ್ಮ ಅಲ್ಲ. ನೀನು ಒಳಗ ದೇವರದಾನು, ಹೊರಗೆ ಎಲ್ಲಿ ನೋಡ್ತಿ ಅಂತ ಹೇಳ್ತಾರ ಅವರು. ನಾಭಿ ಮೃಗಾಚೆ ಕಸ್ತೂರಿ ವ್ಯರ್ಥ ಹಿಂಡೆ ವನಾಂತರಿ. ಸಂತರಾಗಿ ಹೋದ್ರು 13ನೇ ಶತಮಾನದಾಗ ಅವ್ರು ಹೇಳ್ತಾರ, ಕಸ್ತೂರಿ ಮೃಗ ಅದಕ್ಕೆ ಕಸ್ತೂರಿ ವಾಸನೆ ಬತ್ತು, ಓಡ್ತತಿ 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 ಓಡಿ 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 ದಣದ ಮನ್ಕೋತದ. ಅವಾಗ ಗೊತ್ತಾಕದ, ನಾನು ಹೊಂಕಳದಾಗ ಇತ್ತಲ್ಲ ಕಸ್ತೂರಿ, ಸುಳ್ಳ ಓಡ್ನಿ. ಹಂಗ ಮನುಷ್ಯ ಏನು ಮಾಡ್ತಾನ, ಹುಟ್ಟಿದಾನ ಹಿಡ್ಕೊಂಡು ಗೋರ್ಯಾಗ ಹೋಗು ತನಕ ಧಡಪಡ 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 ಯಾಕೆ ಮಾಡ್ತಾನ? ಎಲ್ಲೋ ಸುಖ ಐತಿ ಅಂತ ತಿಳಿತಾನವ. ಆಟ ಆಡೋದ್ರಾಗ ಸುಖ ಐತಿ, ಸಾಲಿಗೆ ಹೋಗುದ್ರಾಗ ಸುಖ ಐತಿ, ಲಗ್ನ ಆಗೋದ್ರಾಗ ಸುಖ ಐತಿ, ಮಕ್ಕಳ ಆಡಿದ್ರಾಗ ಸುಖ ಐತಿ, ಹೊಲ ಮನಿ ಏನು ಕಟ್ಟೋದ್ರಾಗ ಕಾರ್ ಬಂಗ್ಲೆ ಇದ್ರ ಮಾಡೋದ್ರಾಗ ಸುಖ ಐತಿ ಅಂತ ತಿಳ್ಕೊತಾನ. ಆದ್ರೆ ಯಾವಾಗ ದಣಿತಾನ ಗೊತ್ತಾಕತ್ತಲ್ಲ, ಲೆಲ್ಲೆಲ್ಲೆಲ್ಲೆಲ್ಲೆ ಅನ್ಕ ಎಲ್ಲ ಮುಗಿದು ಹೋಗಿರ್ತೈತಿ, ಕಂತಿನ ಕೂತಿರ್ತದ. ಅವಾಗ ಏನಾಕದ, ನಾಭಿ ಮೃಗಾಚೆ ಕಸ್ತೂರಿ ವ್ಯರ್ಥ ಹಿಂಡೆ ವನಾಂತರಿ. ಕಸ್ತೂರಿ ಕಸ್ತೂರಿ ಮೃಗಕ್ಕ ತನ್ನ ನಾಭಿಯೊಳಗನ ಹೊಕ್ಕಳದಾಗನ ನಾವು ಕಸ್ತೂರಿ ಐತಿ, ಗೊತ್ತ ಇಲ್ಲ ಅದಕ್ಕೆ. ಎಲ್ಲೋ ಸುವಾಸ ಬರ್ತೈತಿ, ಓಡ್ತೈತಿ 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 ದಣದ ಮನ್ಕೋತ. ಹಂಗ ನಿನ್ನ ಒಳಗ ಆತ್ಮದ, ನಿನ್ನ ಒಳಗ ದೇವ್ರದಾನ. ಆಗ ನೀ ಎಲ್ಲೋ ಹೊರಗೆ ಹುಡುಕಾಡ್ಲತ್ತದಿ, ಎಲ್ಲೋ ಗುಡಿಯಾಗ ಗುಂಡಾರದಾಗ ಅಲ್ಲೇ ಇಲ್ಲೇ. ಹೊರಗೆ ನೋಡೋದು ಅಧ್ಯಾತ್ಮ ಅಲ್ಲ, ಒಳಗೆ ನೋಡೋದು ಅಧ್ಯಾತ್ಮ. ಒಳಗೆ ನೋಡ್ಲಾಕ ಬಸವಣ್ಣ ಲಿಂಗ ಕೊಟ್ಟ. ಅದಕ್ಕೆ ಅನಂತ ವರ್ಷ ಗುರುಚರಣ ಸೇವೆ ಮಾಡುವುದಕ್ಕಿಂತ ಒಂದು ದಿನ ನಿಮ್ಮ ಲಿಂಗ ಪೂಜೆ ಸಾಲದೆ, ಅನಂತ ವರ್ಷ ಲಿಂಗ ಪೂಜೆ ಮಾಡುವುದಕ್ಕಿಂತ ಒಂದು ದಿನ ನಿಮ್ಮ ಜಂಗಮ ದಾಸೋಹ ಸಾಲದೆ. ಲಿಂಗ ಮಾತಾಡಂಗಿಲ್ಲ, ಉಣಂಗಿಲ್ಲ, ತಿನ್ನಂಗಿಲ್ಲ. ಆದ್ರೆ ಇವೆಲ್ಲ ಲಿಂಗ ಉಣ್ತಾವ್ ನೋಡ್ರಿ. ಹೇಳಿಬಿಟ್ರಿ ಬಸವಣ್ಣವರು, ಜಂಗಮ ಲಿಂಗ ನೀವೇ ಅಯ್ಯ ಕೂಡಲ ಸಂಗಮ ದೇವ. ಇವೆಲ್ಲ ಮಾತಾಡು ದೇವ್ರಿವು, ಮಾತಾಡ್ತಾವಿಲ್ಲ, ಮಾತಾಡು ದೇವ್ರಿವು, ನಡೆದಾಡು ಗುಡಿಗಳು. ಆ ಗುಡಿ ಆ ಸ್ಥಾವರ ಗುಡಿಗಳು ಯಾವ ನಡೆದಾಡಂಗಿಲ್ಲ, ಮಾತಾಡಂಗಿಲ್ಲ. ಅದಕ್ಕೆ ಬಸವಣ್ಣವ್ರು ಹೇಳೋದು, ಜಂಗಮ ಲಿಂಗ ನೀವೇ ಅಯ್ಯ ಕೂಡಲ ಸಂಗಮ ದೇವ. ಅದಕ್ಕೆ ಇಂಥ ಲಿಂಗಗಳನ್ನು ಅದಕ್ಕೆ ಬಸವಣ್ಣವ್ರು ಹೇಳ್ತಾರ, ಚನ್ನಬಸವಣ್ಣವರು ಏನಂತಾರ, ಅನಂತ ವರ್ಷ ಲಿಂಗ ಪೂಜೆ ಮಾಡುವುದಕ್ಕಿಂತ ಒಂದು ದಿನ ನಿಮ್ಮ ಜಂಗಮ ದಾಸೋಹ ಸಾಲದೆ. ಇದಕ್ಕಿಂತ ಮತ್ತೆ ಮುಂದೊಂದು ಹೇಳ್ತಾರ, ಅನಂತ ವರ್ಷ ಜಂಗಮ ದಾಸೋಹ ಮಾಡುವುದಕ್ಕಿಂತ ಒಂದು ಅರೆಗಳಿಗೆ ನಿಮ್ಮ ಅನುಭವ ಸಾಲದೆ. ನನಗೆ ಈ ಪಾಯಿಂಟ್ ಹೇಳಬೇಕಾಗಿತ್ತು. ಒಂದು ಅರಗಳಿಗೆ, ಒಂದು ದಿವಸ ಅಲ್ಲ, ಒಂದು ಅರಗಳಿಗೆ ನಿಮ್ಮ ಅನುಭವ ಸಾಲದೆ. ಅನುಭವದ ಮಹತ್ವ ಎಷ್ಟೈತಿ. ಅದಕ್ಕಾಗಿ ಶರಣ ಹೇಳ್ತಾರ, ಏನಂತಾರೆ, ಅನುಭವ. ಅನುಭವ ಅಂದ್ರೆ ಏನು? ಅದು ಆತ್ಮವಿದ್ಯೆ. ಕಾಕಪೋಕ ಲೌಕಿಕ ವಿದ್ಯೆ ಅಲ್ಲ, ಉಪಜೀವನ ವಿದ್ಯೆ ಅಲ್ಲ, ಇದು ಜೀವನ ವಿದ್ಯೆ. ಅದಕ್ಕಾಗಿ ನಾವೇನ್ ಮಾಡಬೇಕು, ಈ ಅನುಭವದ ಇದಕ್ಕೆ ಎಲ್ಲಿ ಶರಣರ ವಚನಗಳೆಲ್ಲ ಅನುಭವ ಸಾಹಿತ್ಯ. ಅದು ಶರಣರ ವಚನ ಏನದಾವು, ಲಿಂಗ ಪೂಜೆ ಆದ ಕೂಡಲೇ ಒಂದು ವಚನ ಓದ್ಕೋತ ಆ ವಚನ ನಮ್ಮ ಒಳಗೆಲ್ಲ ತೊಳಿತಿರ್ತದೆ, ಮತ್ತು ಹೊರಗ ನಮ್ಮ ಶರೀರ ಕೆಲಸ ಮಾಡ್ತದೆ. ಅದನ್ನ ಮಡಿವಾಳ ಮಾಚಿ ತಂದೆಗಳು ಹೇಳ್ತಾರ, ಕಾಯ ಕರ್ಮದಲ್ಲಿ ಮನಜ್ಞಾನದಲ್ಲಿ ಮಡಿವಾಳ ಮಾಚಿ ದೇವರ ಕಾಯಕದಂತೆ. ಅದಕ್ಕೆ ಒಳಗ ವಚನ ನಮ್ಮ ಮನಸ್ಸನ್ನೆಲ್ಲ ತೊಳಿತಿರ್ತದ, ಹೊಲಸನ್ನ ಹೊರಗೆ ಹಾಕ್ತಿರ್ತದ. ಮತ್ತು ಕಾಯಕದಿಂದ ಏನಾಕ್ಕದ, ಶರೀರ ಗಟ್ಟಿ ಆಕ್ಕದ, ಕಾಯದ ಪೋಷಣೆ ಆಕ್ಕದ, ಕಾಯದ ವಿಕಾಸ ಆಕ್ಕದ. ಅದಕ್ಕೆ ಫಿಸಿಕಲ್ ಡೆವಲಪ್ಮೆಂಟ್, ಮಾರಲ್ ಅಪ್ಲಿಫ್ಟ್ಮೆಂಟ್, ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್, ಭೌತಿಕ ಸಮೃದ್ಧಿ, ನೈತಿಕ ಉತ್ಥಾನ, ಆಧ್ಯಾತ್ಮಿಕ ಸುವಿಧಾನ, ಇದು ಅನುಭವ ಮಂಟಪದ ಶಿಕ್ಷಣ. ಅದನ್ನು ನಾವೆಲ್ಲರೂ ಮಾಡೋಣ ಅಂಥೇಳಿ ಅಕ್ಕಮಾದೇವಿ ಹೇಳ್ತಾಳ, ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಘದಿಂದಲ್ಲದೆ ಬೀಜ ಮೊಳೆದೋರದು, ಸಂಘದಿಂದಲ್ಲದೆ ದೇಹವಾಗದು. ಚನ್ನಮಲ್ಲಿಕಾರ್ಜುನ ನಿಮ್ಮ ಮಹಾನುಭಾವಿಗಳ ಅನುಭವ ಸಂಘದಿಂದಾನು
ಪರಮ ಸುಖಿಯಾದೆ. ಎಷ್ಟು ಚಂದದಲ್ರಿ ಮೂರ ಸಾಲವಚನ. ಏನು ಹೇಳ್ತಾರ? ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಘದಿಂದಲ್ಲದೆ ಬೀಜ ಮೊಳೆದೋರದು, ಸಂಘದಿಂದಲ್ಲದೆ ದೇಹವಾಗದು. ಚೆನ್ನಮಲ್ಲಿಕಾರ್ಜುನ ನಿಮ್ಮ ಮಹಾನುಭಾವಿಗಳ ಅನುಭವ ಸಂಘದಿಂದಾನು ಪರಮ ಸುಖಿಯಾದೆ. ಶಬ್ದ ನೋಡ್ರಿ, ಪರಮ ಸುಖಿ. ಹಸದಾಗ ಉಂಡ್ರ ಆನಂದ ಆಕ್ಕದ, ಅದಕ್ಕೆ ಸುಖ ಅಂತಾರೆ. ಇಂದ್ರಿಯ ಸುಖ, ವಿಷಯ ಸುಖ, ಭೌತಿಕ ಸುಖ, ಮಟೀರಿಯಲ್ ಪ್ಲೆಜರ್, ಸೆನ್ಸುವಲ್ ಪ್ಲೆಜರ್ ಅಂತಾರೆ. ಇದೇನು ಕೇಳಿದ ಕೂಡಲೇ ಏನು ಆನಂದ ಆಕ್ಕದ? ಇದಕ್ಕೆ ಇಂಟೆಲೆಕ್ಚುವಲ್ ಪ್ಲೆಜರ್ ಅಂದ್ರೆ ಬೌದ್ಧಿಕ ಆನಂದ. ಇವು ಎರಡತ್ರನ್ನು ಮೀರಿ ಇನ್ನೊಂದು ಆನಂದದ, ಅದಕ್ಕೆ ಆತ್ಮಾನಂದ, ಲಿಂಗಾನಂದ, ಬ್ರಹ್ಮಾನಂದ, ಅಖಂಡಾನಂದ. ಅದಕ್ಕೆ ಅಕ್ಕ ಏನು ಹೆಸರು ಕೊಡ್ತಾಳಂದ್ರೆ ಪರಮ ಸುಖ. ಪರಮ ಸುಖ ತೋರಿದ ಗುರುವೇ. ಅದಕ್ಕಾಗಿ ನಾವು ಈ ಅನುಭವ ವಿದ್ಯೆ ನಮಗೆ ಪರಮ ಸುಖ ಕೊಡ್ತದ ಅಂತ ಮಹಾತ್ಮರು ಹೇಳ್ತಾರ. ಆ ಅನುಭವವನ್ನು ಕೇಳೋಣ ಅಂತ ಹೇಳಿ ಶರಣಾರ್ಥಿಗಳನ್ನು ಅರ್ಪಿಸಿ ಜೈ ಗುರು ಬಸವ.